ವಿದ್ಯಾರ್ಥಿಗಳೇ, ನಾವು ಈಗಾಗಲೇ ತಿಳ್ಕೊಂಡಂತೆ ಒಂದನೇ ಅಧ್ಯಾಯದಲ್ಲಿ ಭಾರತ ದೇಶ ಮತ್ತು ಒಂದು ರಾಜಕೀಯ ಉಗಮದ ಬಗ್ಗೆ ನಾವು ನೋಡಿದ್ವಿ. ಇವತ್ತು ನಮ್ಮ PUC ದ್ವಿತೀಯ ವರ್ಷದಲ್ಲಿ ಬರ್ತಕ್ಕಂಥ ಎರಡನೇ ಅಧ್ಯಾಯ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ ಕುರಿತು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಯಾಕಂದರೆ ಭಾರತದಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆ, ಆಧುನಿಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆಗಳ ಮಹತ್ವ, ಚುನಾವಣೆಗಳ ಪಾತ್ರ ಬಹಳ ಮಹತ್ವಪೂರ್ಣವಾಗಿದೆ ಮತ್ತು ಚುನಾವಣೆಗಳು ಸಹಿತ ಅಷ್ಟೇ ಅನಿವಾರ್ಯ ಕೂಡ ಆಗಿದೆ. ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಅಂತಿಮ, ಪ್ರಜೆಗಳಿಲ್ಲದೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಇಲ್ಲ ಅಂತ ಹೇಳಿ ನಾವು ಅದನ್ನು ಗಣನೆಗೆ ತೆಗೆದುಕೊಳ್ಳಲಿಕ್ಕೆ ಪ್ರಯತ್ನ ಮಾಡಬೇಕಾಗ್ತದೆ. ಯಾಕಂದರೆ ಸಂವಿಧಾನದತ್ತವಾದ ಮತದಾನ ಹಕ್ಕಿನ ಫಲ ಏನಿದೆ, ಪ್ರಜಾಪ್ರಭುತ್ವ ಯಶಸ್ವಿ ಆಗಬೇಕಾದ್ರೆ ಒಂದು ದೇಶದ ಸಂವಿಧಾನ ಶ್ರೇಷ್ಠವಾಗಿರ್ತದ ಅನ್ನೋದನ್ನು ಸಹಿತ ನಾವು ತಿಳ್ಕೊಳ್ಬೇಕಾಗ್ತದೆ. ಯಾಕಂದರೆ ಸಂವಿಧಾನವಿಲ್ಲದಿದ್ದರೆ ಆ ದೇಶದ ಒಂದು ವ್ಯವಸ್ಥೆ ಹದಿಗೆಡ್ತದ ಅಂತಕ್ಕಂಥ ವಿಚಾರಗಳನ್ನು ನೋಡಿದಾಗ, ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ಟಾಗ ಸಂವಿಧಾನ ಒಂದು ದೇಶದ ವ್ಯವಸ್ಥೆಯನ್ನು ಸುವ್ಯವಸ್ಥಿತವಾಗಿ ನಿರ್ವಹಿಸಿಕೊಂಡು ಹೋಗಲಿಕ್ಕೆ ಇರ್ತಕ್ಕಂಥ ಕಾನೂನಾಗಿದೆ. ಅದಕ್ಕಾಗಿ ನಾವು ಸಂವಿಧಾನದತ್ತವಾದ ಮತದಾನ ಹಕ್ಕಿನ ಮೂಲಕ ಚುನಾವಣೆಗಳಲ್ಲಿ ಪ್ರತಿನಿಧಿಗಳನ್ನು ಪ್ರಜೆಗಳೇ ಆಯ್ಕೆ ಮಾಡಬೇಕು. ಸಂವಿಧಾನ ಕೊಟ್ಟಂಥ ಅಧಿಕಾರವನ್ನು ದೇಶದ ಮತದಾರರು ತಮಗೆ ಬೇಕಾದಂಥ ಅಭ್ಯರ್ಥಿಗಳನ್ನು ಸರಿಯಾದ ರೀತಿಯಲ್ಲಿ ಆಯ್ಕೆ ಮಾಡಿಕೊಂಡು ಹೋಗಬೇಕಾಗ್ತದೆ. ಒಂದು ವೇಳೆ ಆಯ್ಕೆ ಮಾಡಿಕೊಂಡು ಹೋಗ್ಲಿಕ್ಕೆ ಆಗದಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ ಕುಸಿಯುತ್ತದೆ. ಅದಕ್ಕಾಗಿ ಇಲ್ಲಿ ಭಾರತದ ರಾಜಕೀಯ ಪಕ್ಷಗಳ ಭವಿಷ್ಯವನ್ನು ನಿರ್ಧಾರ ಮಾಡತಕ್ಕಂಥ ಹಕ್ಕು ಯಾರಿಗಿದೆ ಅಂದರೆ ದೇಶದ ಮತದಾರರಿಗೆ, ಪ್ರಬುದ್ಧವಾದ ಮತದಾರರಿಗೆ. ಒಂದು ರಾಜಕೀಯ ಚಿತ್ರಣವನ್ನು ಬೆಳೆಸಬೇಕಾದ್ರೆ, ಒಂದು ರಾಜಕೀಯ ವಿಚಾರವನ್ನು ಬೆಳೆಸಬೇಕಾದ್ರೆ ಅಲ್ಲಿ ರಾಜಕೀಯ ವ್ಯವಸ್ಥೆಯನ್ನು ಗಮನದಲ್ಲಿಟ್ಟುಕೊಂಡು ಅವುಗಳನ್ನು ಚಾಚು ತಪ್ಪದೆ ಜಾರಿಗೆ ತಂದಾಗ ಮಾತ್ರ ಸಾಧ್ಯ ಆಗ್ತದೆ ವಿದ್ಯಾರ್ಥಿಗಳೇ. ಒಂದು ವೇಳೆ ಆ ರಾಜಕೀಯ ವ್ಯವಸ್ಥೆಯಲ್ಲಿ ಚುನಾವಣೆ ಇರಲಿಲ್ಲ ಅಂದರೆ, ಹೀಗಾಗಿ ಚುನಾವಣೆಗಳ ಮೂಲಕ ಪ್ರಜೆಗಳ ರಾಜಕೀಯ ಹಕ್ಕನ್ನು ಚಲಾಯಿಸಲು ವೇದಿಕೆಯನ್ನು ಒದಗಿಸ್ತದೆ. ಒಂದು ವೇಳೆ ಪ್ರಜೆಗಳಿಗೆ ಮತದಾನ ಹಕ್ಕನ್ನು ಇರಲಿಲ್ಲ ಅಂದರೆ, ಪ್ರಜೆಗಳಿಗೆ ಮತದಾನ ಹಕ್ಕು ಇರಲಿಲ್ಲ ಅಂದರೆ ರಾಜಕೀಯ ಹಕ್ಕು ಇರುವುದಿಲ್ಲ. ರಾಜಕೀಯ ಹಕ್ಕುಗಳಲ್ಲಿ ನಾವು ಮತ ಚಲಾಯಿಸುವ ಹಕ್ಕು, ಸರ್ಕಾರವನ್ನು ಟೀಕಿಸುವ ಹಕ್ಕು, ಚುನಾವಣೆಗೆ ಸ್ಪರ್ಧಿಸುವ ಹಕ್ಕು, ಹೀಗೆ ಹಲವಾರು ರೀತಿಯ ಹಕ್ಕುಗಳನ್ನು ಸಹಿತ ನಾವು ರಾಜಕೀಯದಲ್ಲಿ ಕಾಣ್ತೇವೆ. ಆ ರಾಜಕೀಯದಲ್ಲಿ ಕಂಡಂಥ ವ್ಯವಸ್ಥೆಯನ್ನು ನೋಡಿದಾಗ, ತಿಳಿದುಕೊಂಡಾಗ ಆ ಹಕ್ಕುಗಳನ್ನು ನಾವು ಚಾಚು ತಪ್ಪದೆ ನಾವು ಪ್ರತಿಯೊಬ್ಬ ಭಾರತದ ಪ್ರಜೆಗಳಾದ ನಾವು ಚುನಾವಣೆಯನ್ನು ಎದುರಿಸಬೇಕು. ಚುನಾವಣೆಯಲ್ಲಿ ನಮಗೆ ಬೇಕಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಅಂದಾಗ ಮಾತ್ರ ನಾವು ಯಶಸ್ವಿಯಾಗ್ತೇವೆ, ಇಲ್ಲಾಂದರೆ ಇಲ್ಲ. ಅದಕ್ಕಾಗಿ ವಿದ್ಯಾರ್ಥಿಗಳು ಇವತ್ತು ಇಂದಿನ ಸಂದರ್ಭದಲ್ಲಿ ನಾವು ಚುನಾವಣೆಯ ಕುರಿತು ಅಧ್ಯಯನ ಮಾಡುವುದು ಸೂಕ್ತವಾಗಿದೆ. ಇಲ್ಲಿ ಚುನಾವಣೆ ಎಂಬ ಪದ ನಾವು ಮೂಲತಃ ಅರ್ಥ ಮಾಡಿಕೊಂಡಾಗ, ಚುನಾವಣೆ ಎಂಬ ಪದವನ್ನು ಅರ್ಥ ಮಾಡಿಕೊಂಡಾಗ ಲ್ಯಾಟಿನ್ ಭಾಷೆಯ ಎಲ್ಜಿಯರ್ ಎಂಬ ಪದದಿಂದ ಬಂದಿದೆ. ಲ್ಯಾಟಿನ್ ಭಾಷೆ ಎಲ್ಜಿಯರ್ ಎಂಬ ಪದದಿಂದ ಬಂದಿದೆ. ಎಲ್ಜಿಯರ್ ಎಂದರೆ ಕನ್ನಡದಲ್ಲಿ ಆರಿಸು, ಆಯ್ಕೆ. ನಾವಿಲ್ಲಿ ಆಯ್ಕೆ ಮಾಡಬೇಕಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ಇಲ್ಲಿ ಎರಡು ರೀತಿಯಲ್ಲಿ ನಾವು ಅರ್ಥ ಮಾಡ್ತೇವೆ, ಸೆಲೆಕ್ಟ್ ಮತ್ತು ಇಲೆಕ್ಟ್. ಇಲ್ಲಿ ನೋಡಿ, ಇಲ್ಲಿ ಪ್ರತಿಯೊಂದು ಅರ್ಥವನ್ನು ನೋಡಿದಾಗ ಇಲ್ಲಿ ಸೆಲೆಕ್ಟ್, ನಾವು ಇದನ್ನು ವಾಸ್ತವಿಕವಾಗಿ ನೋಡಿದಾಗ ನಮಗೆ ಬೇಕಾದ ವಸ್ತುವನ್ನು ಸೆಲೆಕ್ಟ್ ಮಾಡುವುದು. ಒಂದು ವೇಳೆ ನಾವು ಮದುವೆ ಅಂತ ಪದ ಬಂದಾಗ ವಧುವಾಗಲಿ ವರವಾಗಲಿ ವರನನ್ನಾಗಲಿ ಆಯ್ಕೆ ಮಾಡುವಾಗ ಕಾಳಜಿಪೂರ್ವಕವಾಗಿ ಆಯ್ಕೆ ಮಾಡಬೇಕು. ವಧುವನ್ನು ನಾವು ಆಯ್ಕೆ ಮಾಡುವಾಗ ಏನಾದರೂ ಸ್ವಲ್ಪ ಸಮಸ್ಯೆ ಇದ್ದಂಥ ಸಮಸ್ಯೆಯನ್ನು ಅರ್ಥ ಮಾಡ್ಕೊಳ್ಳೋದಾಗದು ವಧುವನ್ನು ಅಥವಾ ವರನನ್ನು ಆಯ್ಕೆ ಮಾಡಬೇಕು ಅಂದರೆ ಆ ಕುಟುಂಬವು ಸರ್ವನಾಶವಾಗ್ತದೆ. ಅದೇ ರೀತಿ ನಮಗೆ ಬೇಕಾದ ಅಭ್ಯರ್ಥಿಯನ್ನ ಸರಿಯಾದ ಒಬ್ಬ ಅಭ್ಯರ್ಥಿನ ಆಯ್ಕೆ ಮಾಡಿಕೊಳ್ಳಲಿ, ಎಲೆಕ್ಟ್ ಮಾಡಲಿ ಅಂದರೆ ನಮ್ಮ ದೇಶದ ರಾಜಕೀಯ ಪ್ರಜಾಪ್ರಭುತ್ವ ವ್ಯವಸ್ಥೆ ಹಾಳಾಗ್ತದೆ.
ಅದಕ್ಕಾಗಿ ಇವತ್ತು ನಾವು ಸಿಲೆಕ್ಟ್ ಮತ್ತು ರಿಲೆಕ್ಟ್ ಮಾಡುವಾಗ ಪ್ರತಿಯೊಬ್ಬ ಕುಟುಂಬದ ಸದಸ್ಯನು ಪ್ರತಿಯೊಬ್ಬ ಮತದಾರನು ಸರಿಯಾದ ವಿಚಾರ ಮಾಡಿ ಆಯ್ಕೆ ಮಾಡಬೇಕಾಗ್ತದೆ, ಸಿಲೆಕ್ಟ್ ಮಾಡಬೇಕಾಗ್ತದೆ ಮತ್ತು ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಅದಕ್ಕೆ ಇಲ್ಲಿ ಲ್ಯಾಟಿನ್ ಭಾಷೆಯ ಹೆಜ್ಜೆ ರೂಪದಿಂದ ಆರಿಸು ಆಯ್ಕೆ ಅಂತ ಬರ್ತದೆ. ಇನ್ನೊಂದು ಅರ್ಥದಲ್ಲಿ ನಾವು ಭಾರತೀಯ ಹಿಂದಿ ಭಾಷೆಯಲ್ಲಿ ನೋಡ್ಬೇಕಾದ್ರೆ ಚುನಾವ್ ಎಂಬ ಪದ ನೋಡಿ, ಚುನಾವಣೆ ಇದು ನಮ್ಮ ಭಾಷೆ ಹಿಂದಿ ಪದವೇ ಚುನಾವಣೆ. ಈ ಚುನಾವ್ ಅಂದ್ರೆ ಆಯ್ಕೆ ಮಾಡು, ಆರಿಸು, ನಮಗೆ ಬೇಕಾದ ವ್ಯಕ್ತಿಯನ್ನ ಆಯ್ಕೆ ಮಾಡಿಕೊಳ್ಳಬೇಕು ಅಂದಾಗ ಮಾತ್ರ ಅದು ನಮಗೆ ವ್ಯವಸ್ಥಿತವಾಗಿ ನಡೀತದ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಅಂದ್ರೆ ದೇಶದಲ್ಲಿನ ಎಲ್ಲಾ ಮತದಾರರು ತಮ್ಮನ್ನಾಳುವ ಪ್ರತಿನಿಧಿಗಳನ್ನ ತಾವೇ ಆಯ್ಕೆ ಮಾಡಿಕೊಳ್ಳಬೇಕು. ಒಂದು ದೇಶದ ಪ್ರಜೆಗಳು ತಮ್ಮನ್ನು ಆಳ್ತಕ್ಕಂಥ ಪ್ರತಿನಿಧಿಗಳನ್ನ ತಾವೇ ಆಯ್ಕೆ ಮಾಡಿಕೊಳ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಚುನಾವಣೆ ಇದೆಯಲ್ಲ, ಅದು ಹೆಚ್ಚು ಪ್ರಬುದ್ಧವಾಗಿದೆ, ಹೆಚ್ಚು ವ್ಯವಸ್ಥಿತವಾಗಿದೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಒಂದು ವೇಳೆ ನಾವು ಬೇಕಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡಿಕೊಳ್ಳಲಿಲ್ಲ ಅಂದ್ರೆ, ಅರ್ಥ ಮಾಡಿಕೊಳ್ಳಲಿಲ್ಲ ಅಂದ್ರೆ, ಅಲ್ಲಿ ಚುನಾವಣೆ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆ, ಚುನಾವಣೆ ನಡೆಯುವ ಮೂಲಕ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನ ಹಾಳು ಮಾಡಲಿಕ್ಕೆ ಕಾರಣವಾಗ್ತದೆ. ಅದಕ್ಕೆ ತಮಗೆ ಬೇಕಾದ ಪಕ್ಷವನ್ನು ಅಧಿಕಾರಕ್ಕೆ ತರುವುದರ ಮೂಲಕ, ತಮಗೆ ಬೇಕಾದ ರಾಜಕೀಯ ಪಕ್ಷಕ್ಕೆ ಮತವನ್ನ ಚಲಾಯಿಸುವ ಮೂಲಕ ಒಂದು ದೇಶದ, ಒಂದು ರಾಜ್ಯದ ಆಡಳಿತವನ್ನ ಮುನ್ನಡೆಸ್ಕೊಂಡು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ದೃಷ್ಟಿಯಿಂದ ನೋಡಿದಾಗ, ಆ ಒಂದು ವ್ಯವಸ್ಥೆಯನ್ನು ನೋಡಿದಾಗ ರಾಜಕೀಯವಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳಿಗೆ. ಆ ಒಂದು ದೃಷ್ಟಿಯಿಂದ ಚುನಾವಣೆಗಳಲ್ಲಿ ಮತದಾರರು ಚಲಾಯಿಸುವ ಒಂದು ಮತ ದೇಶದ ವ್ಯವಸ್ಥೆಯನ್ನ, ಆಡಳಿತ ವ್ಯವಸ್ಥೆಯನ್ನ ಗುರುತಿಸ್ತದ. ಅಟಲ್ ಬಿಹಾರಿ ವಾಜಪೇಯಿ ಪ್ರಧಾನಮಂತ್ರಿಯಾಗಿದ್ದಾಗ ಒಂದು ಮತ ಅವರನ್ನ ಅಧಿಕಾರದಿಂದ ಕೆಳಗಿಳುವಂತೆ ಮಾಡಿತು. ಮಮತಾ ಬ್ಯಾನರ್ಜಿ ಅವರು ಒಂದು ಮತ ತಮ್ಮ ಆ ಪಕ್ಷದ ಸಂಸದ ಮತ ಹಾಕದೇ ಇದ್ದಾಗ ಅಟಲ್ ಬಿಹಾರಿ ವಾಜಪೇಯಿ ಅವರು 13 ದಿನಗಳಲ್ಲಿ ಅಧಿಕಾರವನ್ನು ಕಳೆದುಕೊಳ್ಳಬೇಕಾಯಿತು. ಅದಕ್ಕಾಗಿ ಇಲ್ಲಿ ಹೆಚ್ಚು ಮಹತ್ವ ಪಡೆದ. ಅದಕ್ಕಾಗಿ ಕೆಲವು ಬುದ್ಧಿಜೀವಿಗಳು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಮತಯಂತ್ರವು ಬಂದೂಕಿನ ಬುಲೆಟ್ಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಅಂದ್ರೆ ಪ್ರತಿಯೊಂದು ಕಾರ್ಯವನ್ನು ನೋಡಿದಾಗ, ಪ್ರತಿಯೊಂದು ವ್ಯವಸ್ಥೆಯನ್ನು ನೋಡಿದಾಗ, ತಿಳಿದುಕೊಳ್ಳಿಕ್ಕೆ ನಾವು ಪ್ರಯತ್ನ ಪಟ್ಟಾಗ ಒಂದು ಮತ ಬಂದೂಕಿನಲ್ಲಿರ್ತಕ್ಕಂಥ ಬುಲೆಟ್ಗಿಂತಲೂ ಶ್ರೇಷ್ಠವಾದದ್ದು. ಅದಕ್ಕೆ ಆ ಬಂದೂಕಿರ್ತಕ್ಕಂಥ ಬುಲೆಟನ್ನು ಆರಿಸುವಾಗ ನಾವು ಗುರಿ ಇಟ್ಟಿರ್ತೀವಲ್ಲ, ಆ ಗುರಿ ಹಾಗೆ ಮತವನ್ನ ಚಲಾಯಿಸಬೇಕಾಗ್ತದ. ಯಾವ ವ್ಯಕ್ತಿಗೆ ಮತ ಹಾಕಬೇಕು, ಎಂತ ವ್ಯಕ್ತಿಗೆ ಮತ ಹಾಕಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳಿಗೆ. ಅದಕ್ಕಾಗಿ ಇಲ್ಲಿ ನಾವು ನೋಡಿದಾಗ ತಮಗೆ ಬೇಕಾದ ಸರ್ಕಾರವನ್ನು ಅಧಿಕಾರಕ್ಕೆ ತರಲು ಅವಕಾಶ ಒದಗಿಸ್ತದ. ಚುನಾವಣೆ ತಮಗೆ ಬೇಕಾದ ಅಭ್ಯರ್ಥಿಯನ್ನ ಆಯ್ಕೆ ಮಾಡಿಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಡ್ತದ. ಅಧಿಕಾರ ಯಾರಿಗೆ ಬೇಕು, ನಾವು ಯಾರಿಗೆ ಅಧಿಕಾರ ಕೊಡಬೇಕು, ಎಂಥವ್ರಿಗೆ ಅಧಿಕಾರ ಕೊಟ್ಟರೆ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ, ಚೆನ್ನಾಗಿ ಜನಸೇವೆ ಮಾಡ್ತಾರೆ, ಚೆನ್ನಾಗಿ ಸುಧಾರಣೆ ಮಾಡ್ತಾರೆ ಅನ್ನೋದನ್ನ ಆಯ್ಕೆ ಮಾಡಿಕೊಳ್ಬೇಕಾಗ್ತದೆ. ಕೆಲವೊಂದು ರಾಜಕಾರಣಿಗಳು ಅಧಿಕಾರ ಸಿಕ್ಕ ನಂತರ ಜನರನ್ನ ಶೋಷಣೆ ಮಾಡ್ತಕ್ಕಂಥ ರಾಜಕಾರಣಿಗಳು ಇವತ್ತು ಸಿಗ್ತಾ ಇದ್ದಾರೆ. ಅದಕ್ಕೆ ಅಲ್ಲಿ ನಾವು ಪ್ರತಿಯೊಂದು ವ್ಯವಸ್ಥೆಯನ್ನು ನೋಡಿದಾಗ, ತಿಳಿದುಕೊಂಡಾಗ, ಅವುಗಳ ಬಗ್ಗೆ ಗಮನ ಹರಿಸಿದಾಗ ಮತ ಚಲಾಯಿಸೋಕ್ಕಿಂತ ಪೂರ್ವದಲ್ಲಿ ಯಾರನ್ನು ಆಯ್ಕೆ ಮಾಡಿಕೊಳ್ಳಬೇಕು, ಎಂಥವರನ್ನು ಆಯ್ಕೆ ಮಾಡಿಕೊಳ್ಳಬೇಕು ಅನ್ನೋದು ವಿಚಾರ ಮಾಡಬೇಕು ವಿದ್ಯಾರ್ಥಿಗಳೇ. ಅದಕ್ಕೆ ಇಲ್ಲಿ ಈ ಚುನಾವಣೆ ಏನಿಲ್ಲ, ಪ್ರಬುದ್ಧ ವ್ಯಕ್ತಿಗಳನ್ನ ನೋಡಿಕೊಂಡು ಅದು ನೋಡಬೇಕಾಗ್ತದೆ. ಮತ್ತು ಚುನಾವಣೆಗಳು ನಡೆದೇ ಇದ್ರೆ, ಒಂದು ವೇಳೆ ಚುನಾವಣೆಗಳು ಇಲ್ಲದಿದ್ರೆ ಆ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ತುಕ್ಕು ಹಿಡಿದ ಯಂತ್ರವಾಗ್ತದ. ತುಕ್ಕು ಹಿಡಿದ ಯಂತ್ರ ನೋಡಿ, ಕಲ್ಲು ನೋಡಿ, ಒಂದು ಕಬ್ಬಿಣ ನೋಡಿ, ಆ ಒಂದು ವಸ್ತುವನ್ನ ಸರಿಯಾಗಿ ಬಳಸಿಕೊಳ್ಳದಿದ್ರೆ, ಉಪಯೋಗಿಸದಿದ್ರೆ ಅದು ತುಕ್ಕು ಹಿಡಿತದ. ತುಕ್ಕು ಹಿಡಿದ ಹಾಗೆ ಆ ವಸ್ತುವಿನ ಬಳಕೆ ಕಡಿಮೆ ಆಗ್ತದ. ಅದಕ್ಕೆ ಇಲ್ಲಿ ರಾಜಕೀಯವಾಗಿ ಪರಿವರ್ತನೆ ಆಗಬೇಕಾದ್ರೆ, ನಿರಂತರ ಪರಿವರ್ತನೆ ಆಗಬೇಕಾದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆಗಳು ನಡೀಬೇಕು. ಚುನಾವಣೆಗಳು ನಡೆದಾಗ ಮಾತ್ರ ಆ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಯಶಸ್ವಿಯಾಗಿ ನಡೀಲಿಕ್ಕೆ ಕಾರಣವಾಗ್ತದೆ. ಒಂದು ವೇಳೆ ಆ ಪ್ರಜಾಪ್ರಭುತ್ವ ವ್ಯವಸ್ಥೆ ಸರಿಯಾಗಿ ನಡೆದಿದ್ರೆ,
ಅದನ್ನು ವ್ಯವಸ್ಥಿತವಾಗಿ ನಾವು ಅರ್ಥೈಸ್ಕೊಂಡು ಹೋಗಲಿಲ್ಲ ಅಂದರೆ ಬೆಳವಣಿಗೆ ಕಾರಣವಾಗ್ತದೆ, ವ್ಯವಸ್ಥೆ ಹದಗೆಡ್ತದ. ಅದಕ್ಕಾಗಿ ಜನಬೆಂಬಲವನ್ನು ಪಡೆದ ಪಕ್ಷ ಸರ್ಕಾರವನ್ನು ರಚಿಸಿದರೆ, ಜನಬೆಂಬಲವನ್ನು ಪಡೆಯದ ಕಡಿಮೆ ಸ್ಥಾನಗಳನ್ನು ಪಡೆದಂಥ ಪಕ್ಷ ವಿರೋಧ ಪಕ್ಷವಾಗಿ ಕಾರ್ಯ ಮಾಡ್ತದ. ನೋಡಿ, ತಿಳ್ಕೊಳ್ಳಿ ನೀವಿಲ್ಲಿ. ಜನಬೆಂಬಲವನ್ನು ಪಡೆದ ಅತಿ ಹೆಚ್ಚು ಶಾಸಕರ ಅಥವಾ ಸಂಸದರನ್ನು ಹೊಂದಿದಂಥ ಪಕ್ಷ ಕೇಂದ್ರದಲ್ಲಿ ಆಗಲಿ ರಾಜ್ಯದಲ್ಲಿ ಆಗಲಿ ಅಧಿಕಾರವನ್ನು ಹೊಂದಿದರೆ, ಕಡಿಮೆ ಸ್ಥಾನಗಳನ್ನು ಹೊಂದಿದ ಸಂಸದರು ಇರಬಹುದು, ಶಾಸಕರು ಇರಬಹುದು, ಅವರು ವಿರೋಧ ಪಕ್ಷವಾಗಿ ಕಾರ್ಯ ಮಾಡಬೇಕಾಗ್ತದೆ. ವಿರೋಧ ಪಕ್ಷವಾಗಿ ಕಾರ್ಯವನ್ನು ಮಾಡಬೇಕಾಗ್ತದೆ ವಿದ್ಯಾರ್ಥಿಗಳೇ. ಆ ಒಂದು ಉದ್ದೇಶಕ್ಕಾಗಿ ನಾವು ನೋಡಿದಾಗ, ತಿಳ್ಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟಾಗ ಏನಾಗ್ತದೆ, ಆ ಕಾರ್ಯ ಚಟುವಟಿಕೆಯಲ್ಲಿ ನಾವು ತೊಡಗಬೇಕಾಗ್ತದೆ, ಆ ಕಾರ್ಯ ವ್ಯವಸ್ಥೆಯಲ್ಲಿ ನಾವು ನಿರ್ವಹಿಸಿಕೊಂಡು ಹೋಗಬೇಕಾಗ್ತದೆ. ಅದಕ್ಕಾಗಿ ವಿದ್ಯಾರ್ಥಿಗಳೇ ಇಲ್ಲಿ ಚುನಾವಣೆಗಳ ವಿಧಗಳನ್ನು ನೋಡ್ತೇವೆ ನಾವು. ಚುನಾವಣೆ ವಿಧಗಳು, ಆ ಚುನಾವಣೆ ವಿಧಗಳನ್ನು ನಾವು ಈಗ ಒಂದೊಂದಾಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡೋಣ. ಚುನಾವಣೆ ವಿಧಗಳಲ್ಲಿ ನಾವು ಹಲವಾರು ರೀತಿಯಲ್ಲಿ ಅವುಗಳನ್ನು ಕಂಡುಕೊಳ್ಳಬಹುದು. ಮೊದಲನೇದಾಗಿ ಇಲ್ಲಿ ನಾವು ಒಂದೊಂದಾಗಿ ಅವುಗಳನ್ನು ನೋಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡೋಣ. ಇಲ್ಲಿ ಒಂದು ಚುನಾವಣಾ ಪ್ರಕಾರಗಳು. ಚುನಾವಣಾ ಪ್ರಕಾರಗಳು, ಚುನಾವಣಾ ಅಥವಾ ಚುನಾವಣೆಯ ಪ್ರಕಾರಗಳು. ಈ ಚುನಾವಣೆ ಪ್ರಕಾರಗಳನ್ನು ನೋಡಿದಾಗ ಒಂದೊಂದಾಗಿ ನಾವು ಅರ್ಥ ಮಾಡಿಕೊಂಡಾಗ ವಿದ್ಯಾರ್ಥಿಗಳೇ, ಮೊದಲನೇದಾಗಿ ಸಾರ್ವತ್ರಿಕ ಮತದಾನ, ಸಾರ್ವತ್ರಿಕ ವಯಸ್ಕ ಮತದಾನ. ಸಾರ್ವತ್ರಿಕ ವಯಸ್ಕ ಮತದಾನ. ಇವುಗಳನ್ನ ನಾವು ತಿಳ್ಕೊಳ್ಬೇಕಾಗ್ತದೆ ವಿದ್ಯಾರ್ಥಿಗಳೇ. ಇಲ್ಲಿ ಸಾರ್ವತ್ರಿಕ ವಯಸ್ಕ ಮತದಾನ ಪದ್ಧತಿ ಅಂದ್ರೆ ಭಾರತದಲ್ಲಿ 18 ವರ್ಷ ಮೀರಿದ 18 ವರ್ಷ ತುಂಬಿದ ಎಲ್ಲ ಸ್ತ್ರೀ ಪುರುಷರು ಯಾವುದೇ ಜಾತಿ ಮತ ಭೇದ ಭಾವ ತಾರತಮ್ಯವನ್ನು ಮಾಡದೆ, ಆರ್ಥಿಕ ಮತ್ತು ಸಾಮಾಜಿಕ ಸ್ಥಾನಮಾನಗಳ ತಾರತಮ್ಯವಿಲ್ಲದೆ ಮತದಾನದಲ್ಲಿ ಪಾಲ್ಗೊಂಡರು. ನಮಗೆ ಬೇಕಾದ ಅಭ್ಯರ್ಥಿಯನ್ನು ಆಯ್ಕೆ ಮಾಡುವ ಸ್ವಾತಂತ್ರ್ಯವನ್ನು ಹೊಂದಿರುತ್ತಾರೆ. ನೋಡಿ, ಇಲ್ಲಿ ಭಾರತದ ಮಟ್ಟಿಗೆ ನಾವು ನೋಡಿದಾಗ, ಭಾರತದ ವ್ಯವಸ್ಥೆಯನ್ನು ನೋಡಿದಾಗ ಭಾರತದಲ್ಲಿ ಮತದಾರರ ವಯಸ್ಸು 18 ವರ್ಷ. ಮೊದಲು 21 ವರ್ಷ ಇತ್ತು. ಯಾವಾಗ ಭಾರತ ಪ್ರಧಾನಮಂತ್ರಿಯಾಗಿ ರಾಜೀವ್ ಗಾಂಧಿ ಅವರು ಆಯ್ಕೆಯಾದರು, ಅವಾಗ 21 ವರ್ಷ ಇದ್ದಂತ ಮತದಾನದ ವಯಸ್ಸನ್ನ 18 ವರ್ಷಕ್ಕೆ ತಂದರು. ಅಂದ್ರೆ 18 ವರ್ಷಕ್ಕೆ ತರಲಿಕ್ಕೆ ಕಾರಣಗಳು ಉಂಟು. ಏನಪ್ಪ ಕಾರಣ ಅನ್ನೋದನ್ನು ತಿಳ್ಕೊಂಡಾಗ, ಅರ್ಥ ಮಾಡಿಕೊಂಡಾಗ, ಅಲ್ಲಿ ವಯಸ್ಕ ಪ್ರೌಢ ಮತದಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಚುನಾವಣೆಯಲ್ಲಿ ಮತದಾನದಲ್ಲಿ ಭಾಗವಹಿಸಲಿ, ರಾಜಕೀಯದಲ್ಲಿ ಭಾಗವಹಿಸಲಿ ಅನ್ನೋ ಉದ್ದೇಶದಿಂದ ಇಲ್ಲಿ ಏನ್ ಮಾಡಿದ್ರು, 21ರಿಂದ 18ಕ್ಕೆ ವಯಸ್ಸನ್ನ ಇಳಿಸಲಾಯಿತು. ವಯಸ್ಸಿನ ಇಳಿಕೆ ಅನ್ನೋದನ್ನ ನಾವಿಲ್ಲಿ ಮರಿಬಾರದು. ಆ ಒಂದು ದೃಷ್ಟಿಯಿಂದ ಇನ್ನು ಇಲ್ಲಿ ನಾವು 18 ಸಾರ್ವತ್ರಿಕ ವಯಸ್ಕ ನೋಡಿದ್ವಿ. ಇನ್ನು ಎರಡನೇದಾಗಿ ಮಹಾಚುನಾವಣೆ. ಚುನಾವಣೆ, ಇಲ್ಲಿ ಮಹಾಚುನಾವಣೆ ಅಂತ ಬಂದಾಗ ಇದಕ್ಕೂ ಸಹಿತ ಸಾರ್ವತ್ರಿಕ ವಯಸ್ಸು ಅಂತ ಶಾಸನ ಸಭೆಗಳಿಗೆ ಪ್ರತಿನಿಧಿಗಳನ್ನು ಆರಿಸಲು ದೇಶದ ಮತದಾರರು ನಿಯತಕಾಲಿಕವಾಗಿ ನಡೆಯುವ ಚುನಾವಣೆಗಳಲ್ಲಿ ಮತ ಹಾಕುವ ಪದ್ಧತಿಯೇ. ನಿಯತಕಾಲಿಕವಾಗಿ ಅಂದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೀತಾವಲ್ಲ, ಆ ಪ್ರತಿ 5 ವರ್ಷಕ್ಕೊಮ್ಮೆ ಚುನಾವಣೆ ನಡೆಯುವ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಭಾಗವಹಿಸಿ ಮತದಾನ ಮಾಡ್ತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಮಹಾ ಚುನಾವಣೆ. ಅದಕ್ಕೆ ಇನ್ನೊಂದು ಅರ್ಥ ಸಾರ್ವತ್ರಿಕ ಚುನಾವಣೆ ಅಂತ ಕರೀತಾರೆ.
ಇನ್ನು ಮೂರನೇದಾಗಿ ಮರು ಚುನಾವಣೆ. ಮರು ಚುನಾವಣೆ ಇಲ್ಲಿ ಮರು ಚುನಾವಣೆ ಅಂತ ಬಂದಾಗ ಯಾವುದೇ ಒಬ್ಬ ವ್ಯಕ್ತಿ ಚುನಾವಣೆ ಸಂದರ್ಭದಲ್ಲಿ ಅಕ್ರಮ ವ್ಯವಹಾರ ನಡೆದರೆ, ಅಕ್ರಮಗಳು ನಡೆದರೆ, ಮತಗಟ್ಟೆಗಳನ್ನು ನಾಶಪಡಿಸಿದರೆ, ಮತಪತ್ರಗಳನ್ನು ಕಸಿದುಕೊಂಡರೆ, ಚುನಾವಣಾ ಸಿಬ್ಬಂದಿಗಳಿಗೆ ತೊಂದರೆ ಕೊಟ್ಟರೆ, ಅಂತ ಸಂದರ್ಭದಲ್ಲಿ ಅಡಚಣೆಯನ್ನುಂಟು ಮಾಡಿದರೆ ಅಥವಾ ಯಾವುದೇ ಅವ್ಯವಹಾರ, ಇನ್ನೊಂದು ಅರ್ಥದಲ್ಲಿ ಚುನಾವಣಾ ಸಂದರ್ಭದಲ್ಲಿ ಯಾವುದೇ ರೀತಿಯ ಅವ್ಯವಹಾರಗಳು ನಡೆದರೆ ಅಲ್ಲಿನ ಚುನಾವಣೆಗಳನ್ನು ರದ್ದುಗೊಳಿಸಿ ಮತ್ತೆ ಚುನಾವಣೆ ನಡೆಸುವುದೇ ಮರು ಚುನಾವಣೆ. ಚುನಾವಣಾ ಸಂದರ್ಭದಲ್ಲಿ ಅವ್ಯವಹಾರಗಳು ನಡೆದರೆ ನಡೆದ ಚುನಾವಣೆಯನ್ನು ರದ್ದುಪಡಿಸಿ ಮತ್ತೆ ಚುನಾವಣೆಗೆ ವ್ಯವಸ್ಥೆ ಕೊಡಲ್ಲ, ಅದು ಮರು ಚುನಾವಣೆ ಆಗ್ತದೆ. ಇನ್ನು ನಾಲ್ಕನೇದಾಗಿ ಉಪಚುನಾವಣೆ. ಉಪಚುನಾವಣೆ ಇಲ್ಲಿ ಉಪಚುನಾವಣೆ ಅಂತ ಬಂದಾಗ ಯಾವುದೇ ಒಬ್ಬ ಶಾಸನ ಸಭೆಯ ಸದಸ್ಯನಾಗಿರಬಹುದು ಅಥವಾ ಸಂಸತ್ತಿನ ಸದಸ್ಯನಾಗಿರಬಹುದು, ಅಧಿಕಾರ ಮುಗಿಯುವಕ್ಕಿಂತ ಪೂರ್ವದಲ್ಲಿ ರಾಜೀನಾಮೆ ಕೊಟ್ಟರೆ, ಮರಣ ಹೊಂದಿದರೆ, ಇನ್ನಿತರ ಕಾರಣಗಳಿಂದ ತನ್ನ ಸದಸ್ಯತ್ವವನ್ನು ಕಳೆದುಕೊಂಡು 6 ತಿಂಗಳ ಒಳಗಾಗಿ ನಡೆಯುವ ಚುನಾವಣೆ ಉಪಚುನಾವಣೆ. ಅದನ್ನು ನಾವು ತಿಳ್ಕೊಳ್ಬೇಕು. ಇವತ್ತಿನ ಸಂದರ್ಭದಲ್ಲಿ ರಾಜಕಾರಣಿಗಳು ತಮ್ಮ ಅಧಿಕಾರದ ಲಾಭಕ್ಕಾಗಿ ತಾವು ಆಯ್ಕೆಯಾದ ಪಕ್ಷಕ್ಕೆ ರಾಜೀನಾಮೆಯನ್ನು ಕೊಡದೆ ಇನ್ನೊಂದು ಪಕ್ಷಕ್ಕೆ ಹೋಗ್ತಾರೆ. ಅಂತ ಸಂದರ್ಭದಲ್ಲಿ ಇನ್ನೊಂದು ಪಕ್ಷಕ್ಕೆ ಹೋದ ಸಂದರ್ಭದಲ್ಲಿ ಮತ್ತೆ ಚುನಾವಣೆ ನಡೀತಲ್ಲ, ಅದು ಉಪಚುನಾವಣೆ. ಇವತ್ತಿನ ರಾಜಕಾರಣಿಗಳು ಇವತ್ತು ಅಧಿಕಾರದ ಆಸೆಗಾಗಿ ಇವತ್ತು ಅದನ್ನೇ ಹೇಳಿದ್ದಾರೆ. ಇವತ್ತು ಅತಿ ಹೆಚ್ಚು ರಾಜಕೀಯ ಅಭದ್ರತೆ, ರಾಜಕೀಯ ಅತಂತ್ರತೆ ಕಾರಣ ರಾಜಕಾರಣಿಗಳ ಅಧಿಕಾರದ ಅದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇನ್ನು ಮುಂದೆ ಮಧ್ಯಂತರ ಚುನಾವಣೆ ಅಂತ ಬರ್ತದೆ ಕೊನೆಗೆ. 5ನೇದಾಗಿ ಮಧ್ಯಂತರ ಚುನಾವಣೆ. ಈ ಮಧ್ಯಂತರ ಚುನಾವಣೆ ಏನಿದೆ ಇದು ನಾವು ಬಹಳ ವ್ಯವಸ್ಥಿತವಾಗಿ ತಿಳ್ಕೊಳ್ಬೇಕಾಗ್ತದೆ. ಮಧ್ಯಂತರ ಚುನಾವಣೆ ಯಾಕಂದ್ರೆ ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾದ ಸರ್ಕಾರ ತನ್ನ ಅಧಿಕಾರ ಮುಗಿಯುವಕ್ಕಿಂತ ಪೂರ್ವದಲ್ಲಿ, ಒಂದು ನಿರ್ದಿಷ್ಟ ಅವಧಿಗೆ ಆಯ್ಕೆಯಾದ ಸರ್ಕಾರವು ಅವಧಿ ಮುಗಿಯುವಕ್ಕಿಂತ ಪೂರ್ವದಲ್ಲಿ ಸರ್ಕಾರವನ್ನು ವಿಸರ್ಜಿಸಿದರೆ ಅಥವಾ ಸಂಸತ್ತನ್ನು ವಿಸರ್ಜಿಸಿದರೆ ಅಥವಾ ಶಾಸನಸಭೆಗಳನ್ನು ವಿಸರ್ಜಿಸಿದರೆ ಅಂತ ಸಂದರ್ಭದಲ್ಲಿ ಮಧ್ಯಂತರ ಚುನಾವಣೆ ನಡೀತಾವೆ ವಿದ್ಯಾರ್ಥಿಗಳೇ. ಉದಾಹರಣೆ ನನ್ನ ಒಂದು ವ್ಯವಸ್ಥೆ ಒಂದು ಇದರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಇನ್ನು 6 ತಿಂಗಳ ಒಳಗಾಗಿದೆ ತಮ್ಮ ಸಂಸತ್ತನ್ನು ವಿಸರ್ಜಿಸಲಿಕ್ಕೆ ಸಲಹೆ ನೀಡಿದರು. ಅದೇ ರೀತಿ ಅದೇ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಎಸ್ ಎಂ ಕೃಷ್ಣರವರು ಶಾಸಕಾಂಗ ಸಭೆಯನ್ನು ವಿಸರ್ಜಿಸಲಿಕ್ಕೆ ಹೇಳಿದರು. ಈ ರೀತಿಯಾಗಿ ನಾವು ಚುನಾವಣೆಯ ಬಗ್ಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಚುನಾವಣಾ ಪ್ರಕಾರಗಳನ್ನು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಈ ಚುನಾವಣಾ ಪ್ರಕಾರಗಳಲ್ಲಿ ನಿಮಗೆ ಪರೀಕ್ಷೆಯಲ್ಲಿ 2 ಅಂಕದ ಪ್ರಶ್ನೆ ಇರ್ತದೆ. ಪರೀಕ್ಷಾ ದೃಷ್ಟಿಯಿಂದ ಇದು ಈ 5ರಲ್ಲಿ ಒಂದು ಪ್ರಶ್ನೆ ಇರ್ತದೆ. ಅದನ್ನು ನೀವು ತಿಳ್ಕೊಳ್ಬೇಕಾಗ್ತದೆ. ಇನ್ನು ಮುಂದೆ ನಾವು ಚುನಾವಣೆಯ ಮಹತ್ವವನ್ನು ಸ್ವಲ್ಪ ನೋಡ್ಕೊಂಡು ಒಂದು 5-10 ಮಿನಿಟ್ ಆ ಚುನಾವಣೆಯ ಮಹತ್ವವನ್ನು ನೋಡಿದಾಗ ಯಾಕಂದ್ರೆ ಪ್ರತಿಯೊಂದಕ್ಕೂ ತನ್ನದೇ ಆದಂತ ಮಹತ್ವ ಹೊಂದಿರ್ತದ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ಕಾರ್ಯ ಚಟುವಟಿಕೆಯನ್ನು ನೋಡಿದಾಗ ಚುನಾವಣೆಯ ಮಹತ್ವ ಯಾಕೆ ಬೇಕು? ಚುನಾವಣೆ ನಡೆಯೋದ್ರಿಂದ ಪ್ರಜೆಗಳಿಗೆ ಏನು ಅನುಕೂಲ ಇದೆ, ದೇಶಕ್ಕೆ ಏನು ಅನುಕೂಲ ಇದೆ ಅನ್ನೋದು ಅರ್ಥಕೊಳ್ಳೋದು ಬಹಳ ಮುಖ್ಯ. ನಾವು ಇವತ್ತಿನ ಮತದಾರರಾಗಲಿ ದೇಶದ ಪ್ರಜೆಗಳಾಗಲಿ ಅದರ ಮಹತ್ವವನ್ನು ಸರಿಯಾಗಿ ತಿಳ್ಕೊಳ್ಳಿಕ್ಕಾಗಿಲ್ಲ. ಅದಕ್ಕಾಗಿ ಚುನಾವಣೆಗಳು ಪ್ರಜಾಸತ್ತಾತ್ಮಕ ವ್ಯವಸ್ಥೆ ತಳಹದಿಯಾಗಿದೆ. ಚುನಾವಣೆಗಳು ಪ್ರಜಾಪ್ರಭುತ್ವ, ಪ್ರಜಾಸತ್ತಾತ್ಮಕ
ವ್ಯವಸ್ಥೆಯ ತಳಹದಿ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಇಲ್ಲಿ ಪ್ರತಿಯೊಂದು ವ್ಯವಸ್ಥೆನ ಅರ್ಥ ಮಾಡಿಕೊಂಡಾಗ ತಿಳಿದುಕೊಂಡಾಗ ಇಲ್ಲಿ ಹೇಳ್ತಾರೆ ಚುನಾವಣೆಗಳು ಪ್ರಜಾಪ್ರಭುತ್ವ ವ್ಯವಸ್ಥೆಯ ತಳಹದಿಯಾಗಿವೆ ಅನ್ನೋದನ್ನ ನಾವು ಮರಿಬಾರದು. ಇಲ್ಲಿ ಅದನ್ನ ನೋಡಿ ವಿಡಿಯೋದ ನೋಡಿ ತೆಗೆದು ನೋಡಿ ಅದನ್ನು ಮೊಬೈಲ್ ಕಟ್ಟ ಇಟ್ಕೊಡಂಗ ಅಲ್ಲೇ ಅದು ಹೆಂಗೆ ಅದಕ್ಕೆ ನಾವು ಚುನಾವಣೆಯ ಮಹತ್ವವನ್ನು ರೆಕಾರ್ಡಿಂಗ್ ಆಗತ್ತಿಲ್ಲ ಆಗತ್ತೆ